ಮೈಸೂರು ಜೈಲಿನಲ್ಲಿ ನನ್ನ ಪವರ್ ನೋಡಿ ಆಗ ಜಯರಾಜ್ ಹೇಳ್ದ, ಬೆಳಿಗ್ಗೆ ನಮ್ಮ ಬಂದು ನೋಡ್ಬೇಕು ನನ್ನ ಶ್ರೀಯರ್ ಪ್ಲೀಸ್ ಅಂತ ನನಗೆ ಮೆಸೇಜ್ ಬಂತು. ಕಾರು ಕಳಿಸಿದ್ರು. ನಾಳೆಯಿಂದ ಗರೀಬಿ ಹಟಾವೋ ನಿಮ್ಮದು, ಯು ಆರ್ ದ ಎಡಿಟರ್ ಆಫ್ ಗರೀಬಿ ಹಟಾವೋ ನೋಡ್ಕೋಬೇಕು ಅಂತೇಳಿ. ಜಯರಾಜ್ ನೋಡ್ತಾ ಇದ್ದಾನೆ. 7 ಹಾಸಿಗೆ ಬಂತು, 7 ಬೆಡ್ಶೀಟ್ ಬಂತು, 7 ಹೊದ್ಕೊಳ್ಳೋಕ್ಕೆ ಬಂತು, 7 ತಲೆದಿಂಬು ಬಂತು. ಅದೆಲ್ಲ ಅಲ್ಲೇ ಡಿಸ್ಕಷನ್ನು. ನಮಗೆಲ್ಲ ಇಲ್ದಿದ್ದ ಸವಲತ್ತು ಇವರಿಗೆ. ಆಮೇಲೆ ಅವನು ಯಾರು, ಏನಪ್ಪ ಇದು ಶ್ರೀಧರ್ ತಿರ್ಗಾ ಕಳಿಸ್ದ ಜಯರಾಜ್. ಅದೇ ನಿಮಗೆ ಮಾತ್ರ, ನಾನು DIG ರಾಮಾನುಜಮ್ಗೆ ಫೋನ್ ಮಾಡಿದ್ದೀನಿ, ಜೀವರಾಜ್ ಒಳಗೆ ಫೋನ್ ಮಾಡ್ತೀನಿ ಅಂದೆ. ಏನು ಮಾಡಬೇಡಿ, ನಾನೇ ಅರೇಂಜ್ ಮಾಡ್ತೀನಿ ಅಂತೇಳಿ DIG ರಾಮಾನುಜಮ್ ಆರ್ಡ್ರ್ ಮಾಡಿ ಕಳಿಸಿದ್ದಾರೆ. ಆವಾಗ ಇದು ರೆಕಗ್ನೇಷನ್ನು ಜಯರಾಜ್ಗೆ ನನ್ನ ಬಗ್ಗೆ ಬಂದ ಕಾನ್ಫಿಡೆನ್ಸ್. ಅಲ್ಲಿ ಜಡ್ಜ್ ಮುಂದೆನೇ ಕೋರ್ಟ್ ಹಾಲ್ನಲ್ಲೇ ಗೋಪಿಗೆ ಮೇಲೆ ಅಟ್ಯಾಕ್ ಮಾಡ್ತಾನೆ ಜಯರಾಜ್ ವಿತ್ ವೆಪನ್ನು. ಆಗ ದೇವರಾಜ ಕಾಲ MD ನಟರಾಜು ದರ್ಬಾರು. MD ನಟರಾಜ್ಗೆ ಜಯರಾಜ್ ಆತ್ಮೀಯ. ದೇವರಾಜ ಅರಸು ಆ ಮಗಳ ಗಂಡ. ಏನು ಬ್ಲ್ಯಾಕ್ ಮಾರ್ಕ್ ಇದೆಯಾ, ರೌಡಿ ಲಿಸ್ಟಾ ನಾವು, ಏನು ನೀವು ಆಫ್ಟರ್ ಆಲ್ ASI ನೋಡಿ ಹೋಗ್ಬಿಟ್ಟು ಅವ್ರು ನನ್ನ ವಾಯ್ಸ್ಗೆ. ಆಗ ನಾನು ಸಾಂಗ್ಲಿಯನ ಜೊತೆ ಓಡಾಡ್ತಾ ಇದ್ದೆ, ಕಾರ್ತಿಕೇಯನವ್ರ ಜೊತೆ ಓಡಾಡ್ತಾ ಇದ್ದೆ, ರಾಮಾನುಜಮ್ ಅವ್ರ ಜೊತೆ ಓಡಾಡ್ತಾ ಇದ್ದೆ. ನನಗೆ ಗರುಡಾಚಾರ್ಯರ ಕಾಲದಿಂದನೂ ಎಲ್ಲ ಕಮಿಷನರ್ ಗೊತ್ತಿತ್ತು ನನಗೆ. ಜಯರಾಜ್ ಕಾಲದಲ್ಲಿ ಲಾಸ್ಟ್ ಕಮಿಷನರು SNS ಮೂರ್ತಿ ಅಂತೇಳಿ ಆವತ್ತೇ 25,000 ರೂಪಾಯಿ ಕ್ಯಾಶ್ ಕೊಟ್ಟೆ ನನಗೆ. ನಾನು ಹೋಗ್ತೀನಿ, ಬರೀ ಒಂದು ಗ್ರೌಂಡು ನೆಲದ ಮೇಲೆ ಒಂದು ಜಮಖಾನ ಹಾಸ್ಬಿಟ್ಟಿದ್ದಾರೆ ನಮ್ಮ 7 ಜನಕ್ಕೆ. ಅಷ್ಟೊತ್ತಿಗೆ ನಾನು ಸ್ವಲ್ಪ ಆ್ಯಾವ್ರೇಜ್ ಪ್ಲಸ್ ತೊಗೊಂಡಿದ್ದರಿಂದ, ಬನ್ರಿ ಇಲ್ಲಿ ಯಾರ್ರೀ ಅದು ಇನ್ಚಾರ್ಜು, ಜೈಲು ಇನ್ಚಾರ್ಜ್ ಯಾರ್ರೀ ಸರ್? ಇನ್ಚಾರ್ಜ್ ಎಲ್ಲ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಯಾರು ನಮ್ಮನ್ನು ನೋಡ್ಕೊಳಕ್ಕೆ ಬಿಟ್ಟಿರೋದು? ಆ ಪತ್ರಕರ್ತರ ಗತ್ತದು ದುರಹಂಕಾರ. ಸರಿ, ಅವ್ನು ಯಾರೊಬ್ಬ ASI ಹತ್ರ, ಸರ್ ನೀವೇ ಬರಬೇಕಂತ ಅಲ್ಲಿಗೆ ಹೋದ. ಅವನು ASI, ನೀವೇನೇನ್ರಿ ನಮ್ಮನ್ನೆಲ್ಲ ನೋಡ್ಕೊಳ್ಳೋದು? ಎಲ್ರಿ ಇದು ಜಮಖಾನ ಹಾಕ್ಬಿಟ್ರೆ ಎಲ್ರಿ ಮಲ್ಕೊಳ್ಳೋದು? ಹೇಗ್ರಿ ಮಲ್ಕೊಳ್ಳೋದು? ಏನು ನಾವೇನು ಕಳ್ತನ ಮಾಡಕ್ಕೆ ಬಂದಿದ್ದೀವ, ದರೋಡೆ ಮಾಡಿ ಬಂದಿದ್ದೀವ, ಕೊಲೆ ಮಾಡಿ ಬಂದಿದ್ದೀವ, ಏನು ಬ್ಲ್ಯಾಕ್ ಮಾರ್ಕ್ ಇದೆಯಾ, ರೌಡಿ ಲಿಸ್ಟಾ ನಾವು, ಏನು ನೀವು ಆಫ್ಟರ್ ಆಲ್ ASI ನೋಡಿ ಹೋಗ್ಬಿಟ್ಟು ಅವ್ರು ನನ್ನ ವಾಯ್ಸ್ಗೆ. ಪತ್ರಕರ್ತದಂಥ ಬ್ರ್ಯಾಂಡ್ ಬೇರೆ ಇಟ್ಟು ಕೆಲಸ ಮಾಡಿರಿ. ಲ್ಯಾಂಡ್ಲೈನಲ್ಲಿತ್ತು, ತೊಗೊಳ್ರಿ ನಿಮ್ಮ DIG ರಾಮಾನುಜಮ್ ಭಾರಿ ಕ್ಲೋಸು. ನಮ್ಮ DCP ಆಗಿದ್ದರು, ಇಲ್ಲಿ DCP ಆಗಿ ಪ್ರಮೋಷನ್ ಆಗಿ DIG ಆದರು. ಅವರು SP ಆದರು. SP ಆದಮೇಲೆ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಮೈಸೂರು ರೇಂಜ್. ಅದು ಆ ರೇಂಜ್ಗೆ DIG. ತೊಗೊಳ್ರಿ ರಾಮಾನುಜಮ್ಗೆ. ನಾನು ಹಾಕಿದ್ದು ರೋಪ್ಗ, ಇಲ್ಲ ಅವನು ಲೋ ಕ್ಯಾಟಗರಿ ಆಫೀಸರ್ ಆಗೋ ಏನೋ ಹೆದರ್ಕೊಂಡು, ತೊಗೊಳ್ಳಿ ಸರ್ ನೀವೇ ಫೋನ್ ಮಾಡಿ ಅಂತಾಯಿತು. ನನ್ನ ಜಾಬ್ನಲ್ಲಿ ಇದಿತ್ತು, ಫೋನ್ ಡೈರೆಕ್ಟ್ರಿ ತೊಗೊಂಡು ರಿಂಗ್ ಮಾಡೇ ಬಿಟ್ಟೆ ಪರ್ಸ್ನಲ್ ನಂಬರ್ಗೆ. ಅವ್ರಿಗೆ ರಿಂಗ್ ಆಯಿತು. ಎಸ್ ರಾಮಾನುಜಮ್ ಸ್ಪೀಕಿಂಗ್ ಅಂತಂದರು. ಪರ್ಸ್ನಲ್ ಮನೆ ನಂಬರ್ ಅದು. ಅವರೇ ತೊಗೊಂಬಿಟ್ರೆ 11:30 ಗಂಟೆ. ಸರ್ ನಾನು ಶ್ರೀಧರ್. ಹಾಂ ಹೇಳಿ ಸಚಿವರೇ, ಎಲ್ಲಿದ್ದಾರೆ? ಏನಾದ್ರು ತೊಂದರೆ ಆಯಿತಾ? ಇಲ್ಲ ಸರ್, ಏನು ತೊಂದರೆ ಆಗಿಲ್ಲ, ಕರ್ಕೊಂಬಂದಿದ್ದಾರೆ. ಇಲ್ಲಿ ಆಯಿತು, ನಿಮ್ಮ ಮೇಲೆ ಯಾರೂ ಇದು ಮಾಡೋಂಗಿಲ್ಲ, FIR ಆಗೋಲ್ಲ ನಿಮ್ಮ ಮೇಲೆ, ನಿಮ್ಮನ್ನು ಯಾರೂ ಅರೆಸ್ಟ್ ಮಾಡೋಲ್ಲ, ನಿಮ್ಮನ್ನ ಕೋರ್ಟ್ಗೂ ಪ್ರೊಡ್ಯೂಸ್ ಮಾಡೋಲ್ಲ ನೀವು 6-7 ಜನಕ್ಕೆ. ಇಲ್ಲ ಸರ್, ಅದೆಲ್ಲ ಪ್ರಾಬ್ಲಮ್ಮು. ನಾನು ಸ್ವಲ್ಪ ತೊಗೊಂಡಿದ್ದು ಅವ್ರಿಗೂ ಗೊತ್ತಿತ್ತು. ಆಗ ನಾನು ಸಾಂಗ್ಲಿಯನ ಜೊತೆ ಓಡಾಡ್ತಾ ಇದ್ದೆ, ಕಾರ್ತಿಕೇಯನವ್ರ ಜೊತೆ ಓಡಾಡ್ತಾ ಇದ್ದೆ, ರಾಮಾನುಜಮ್ ಅವ್ರ ಜೊತೆ ಓಡಾಡ್ತಾ ಇದ್ದೆ. ನನಗೆ ಗರುಡಾಚಾರ್ಯರ ಕಾಲದಿಂದನೂ ಎಲ್ಲ ಕಮಿಷನರ್ ಗೊತ್ತಿತ್ತು ನನಗೆ. ಜಯರಾಜ್ ಕಾಲದಲ್ಲಿ ಲಾಸ್ಟ್ ಕಮಿಷನರು SNS ಮೂರ್ತಿ ಅಂತ, ಹರ್ಲಂಕರ್ ಕಮಿಷನರ್ ಆಗಿದ್ದರು, ಮರಸ್ವಾಮಿ ಕಮಿಷನರ್ ಆಗಿದ್ದರು. I was known to all the criminals, all the police officers, all the politicians as a genuine journalist. ಆ ಒಂದು ಪ್ರೊಫೆಷನ್ನ ಯೂಸ್ ಮಾಡ್ಕೊಂಡಿಲ್ಲ ಅಂತ ಒಂದು ಕಾನ್ಷಿಯಸ್ ಧೈರ್ಯ ನನ್ನಲ್ಲಿ ಇತ್ತು. ಜೆನ್ಯೂನ್ ಆಗಿ ಜರ್ನಲಿಸಮ್ ಮಾಡ್ತಾಯಿದ್ದೆ. ಹೀಗಾಗಿ ರಾಮಾನುಜಮ್ ಎತ್ಕೊಂಡ್ರು. ಸರ್ ಏನು ಸರ್ ಇದು, ಜಮಖಾನ ತಂದು ಮಲ್ಕೊಳ್ಳಿಂದ ಹೆಂಗೆ ಸರ್ ಮಲ್ಕೊಳ್ಳೋದು ನಾವು? ನಮ್ಮನ್ನ ಪ್ರಿಸನರ್ಸ್ ಅಂತ ಮಾಡಿದ್ರೆ ಟ್ರೀಟ್ ಮಾಡಿಬಿಡಿ, ನಮ್ಮ ಅಡ್ವೊಕೇಟ್ನ ಕರೆಸಿ ನಾನು ಯಾರೆಲ್ಲ. ಇಲ್ಲ ಶ್ರೀಧರ್ ಅವರೇ, ನಿಮ್ಮನ್ನು ಅರೆಸ್ಟ್ ಮಾಡಿಲ್ಲ, ಅದು ಪ್ರೊಸೀಜರು, ಕರ್ಕೊಬಂದು ಇಲ್ಲ ಮಲ್ಕೊಳ್ಳೋಕ್ಕೆ. ಹೌದಾ, ಏನು ಪ್ರಾಬ್ಲಮ್? ಇಲ್ಲ ಮಲ್ಕೊಳ್ಳೋಕ್ಕೆ ಆಗಲ್ಲ ಸರ್. ಏನು ಸರ್ ನೀವು ಇಷ್ಟೆಲ್ಲ ಇದು ಮಾಡಿಬಿಟ್ರೆ ಹಿಂಗೆ ಮಾಡಿಬಿಟ್ರೆ ಹೆಂಗೆ ಸರ್? ನಾನು ಜೀವರಾಜ್ ಅವಳಿಗೆ ಫೋನ್ ಮಾಡ್ತೀನಿ ಸರ್. ಅಯ್ಯೋ ಸುಮ್ಮನೆ ಇರಿ ಶ್ರೀಧರ್, ಕರೆ ಕೊಡಿ, ಅವ್ನು ಯಾರಿದ್ದಾನೆ, ಅವ್ನು ಇನ್ಚಾರ್ಜ್, ಅವನು ಸರ್. ಹೇಯ್ ಅವ್ರು ಏನು ಹಂಗೆ ಮಾಡಿದ್ಯಾ? ಅವರು 7 ಜನಕ್ಕೆ ಬೆಡ್ಡು, ಬೆಡ್ಶೀಟು, ದಿಂಬು ಎಲ್ಲ ರೆಡಿ ಆಗಬೇಕು. 10 ನಿಮಿಷಕ್ಕೆ ಶ್ರೀಧರೇ ಫೋನ್ ಮಾಡಬೇಕು ಎಲ್ಲ ಬಂದಿ ಅಂತೇಳಿ. ವಿತಿನ್ 10 ಮಿನಿಟ್ಸ್ ಇವರೆಲ್ಲ ನೋಡ್ತಾ ಇದ್ದಾರೆ.
200 ಜನ ಗುಂಪುಗಳು, ರೈತ ಸಂಘ, ಬಂಡಾಸ, ಚಂಪಾನೂ ಇದ್ದ ಆ ಟೈಮ್ನಲ್ಲಿ, ಅಲ್ಲಿದ್ದ ಬರ್ಗೂರು ಇದ್ದ ಆ ಟೈಮಲ್ಲಿ. ಅವ್ರನ್ನೆಲ್ಲ ಪ್ರಿಸನರ್ಸ್ ಅಂತ ಇವರು ಅಪರಾಧಿಗಳು, ಆರೋಪಿಗಳು ಅಂತಲೇ ತೀರ್ಮಾನ ಮಾಡಿದ್ದಾರೆ. ನಮಗಿಲ್ಲ. ಅವ್ರನ್ನೆಲ್ಲ ನೋಡ್ತಾ ಇದ್ದಾರೆ. ಜಯರಾಜ್ ನೋಡ್ತಾ ಇದ್ದಾನೆ. 7 ಹಾಸಿಗೆ ಬಂತು, 7 ಬೆಡ್ಶೀಟ್ ಬಂತು, 7 ಹೊದ್ಕೊಳ್ಳೋಕ್ಕೆ ಬಂತು, 7 ತಲೆದಿಂಬು ಬಂತು. ಅವನ್ನೆಲ್ಲ ಅಲ್ಲೇ ಡಿಸ್ಕಷನ್ನು. ನಮಗೆಲ್ಲ ಇಲ್ದಿದ್ದ ಸವಲತ್ತು ಇವ್ರಿಗೆ. ಆಮೇಲೆ ಅವ್ನು ಯಾರು, ಏನಪ್ಪ ಇದು ಶ್ರೀಧರ್ ತಿರ್ಗಾ ಕಳಿಸ್ದ ಜಯರಾಜ್. ಅದೇ ನಿಮಗೆ ಮಾತ್ರ. ನಾನು DIG ರಾಮಾನುಜಮ್ಗೆ ಫೋನ್ ಮಾಡಿದ್ದೀನಿ, ಜೀವರಾಜ್ ಒಳಗೆ ಫೋನ್ ಮಾಡ್ತೀನಿ ಅಂದೆ. ಏನು ಮಾಡಬೇಡಿ, ನಾನೇ ಅರೇಂಜ್ ಮಾಡ್ತೀನಿ ಅಂತೇಳಿ DIG ರಾಮಾನುಜಮ್ ಆರ್ಡ್ರ್ ಮಾಡಿ ಕಳಿಸಿದ್ದಾರೆ. ಆವಾಗ ಇದು ರೆಕಗ್ನೇಷನ್ನು ಜಯರಾಜ್ಗೆ ನನ್ನ ಬಗ್ಗೆ ಬಂದ ಕಾನ್ಫಿಡೆನ್ಸ್. ಎಸ್, ಹೀ ಕ್ಯಾನ್ ಡೂ ಸಮಥಿಂಗ್ ಆ್ಯಸ್ ಎ ಜರ್ನಲಿಸ್ಟ್. ಇವರು DIG ಫೋನ್ ಮಾಡಿ, ಮಿನಿಸ್ಟ್ರಿಗೆ ಫೋನ್ ಮಾಡಿ 250 ಜನಕ್ಕೆ ಅರೆಸ್ಟ್ ಆಗಿರೋದಕ್ಕೆ 7 ಜನಕ್ಕೆ ಹಾಸಿಗೆ ತರಿಸಿದ್ದಾನೆ ಅಂದರೆ ಹೀ ಈಸ್ ಕೇಪಬಲ್ ಅಂತ ಅವ್ನ ಮೈಂಡಿಗೆ ಬಂದ್ಬಿಡ್ತು, ಜಯರಾಜ್ ಮೈಂಡಿಗೆ. ಎಲ್ಲ ಮುಗಿದ್ಮೇಲೆ ಶ್ರೀಧರ್, ಆಮೇಲೆ ಇವ್ರಿಗೆಲ್ಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ನೀವು 7 ಜನ ಹೋಗ್ಬೋದು, ನೀವು ಅಲ್ಲೇ ಫ್ರೀ, ನಿಮ್ಮನ್ನು ಅರೆಸ್ಟ್ ತೋರಿಸಿಲ್ಲ, ಆನ್ ರೆಕಾರ್ಡ್ ಏನೂ ಇಲ್ಲ. ನೀವು ಸುಮ್ಮನೆ ನಿಮ್ಮ ಸೇಫ್ಟಿಗೆ ಯಾರೋ ಹೋಟ್ಲ್ ರೂಮಲ್ಲಿ ಬರಲಿ ಇಲ್ಲಿ ಮಲ್ಕೊಳ್ಳಿ ಅಂತ ನಾನು ಹೇಳಿದ ಮೇಲೆ ನಮ್ಮ 7 ಜನಕ್ಕೆ ಮಾತ್ರ. ಆಮೇಲೆ ಜಯರಾಜು, ಶ್ರೀಧರ್ ಅಷ್ಟೊಂದು ಇದ್ದರೆ ಇನ್ನೊಂದೆರಡು ಬೆಡ್ಶೀಟ್ ತರಿಸ್ಬಿಡ್ತೀರಾ, ಇಲ್ಲ ಜಮಖಾನ ತರಿಸ್ತೀರಾ ಅಂತ. ಆಮೇಲೆ ASI ಹೇಳಿದೆ, ನೋಡ್ರಿ ಹೇಳ್ತಾ ಇದ್ದೀನಿ. ಅಷ್ಟೊಂದು ಅವನು ಬುಕ್ ಆಗಿದ್ದ, ಜಯರಾಜ್ಗೆ ಏನು ಹೋಗ್ಬೇಕಂತೇಳಿ. ಒಂದು ಅರ್ಧ ಗಂಟೆ ತಡೀರಿ, ಅವೆಲ್ಲರೂ ಮಲ್ಕೊಳ್ಳಿ, ಬಾಕಿ ಗಲಾಟೆ ಮಾಡ್ತಾರೆ ಅಂತ ಹೇಳಿ ಜಯರಾಜ್ ವ್ಯವಸ್ಥೆ ಮಾಡ್ತಾರೆ. ಆಗ ಜಯರಾಜ್ ಹೇಳ್ದ, ಬೆಳಿಗ್ಗೆ ನಮ್ಗೆ ಬಂದು ನೋಡ್ಬೇಕು ನನ್ನ ಶ್ರೀಧರ್ ಪ್ಲೀಸ್ ಅಂತ. ನನಗೆ ಮೆಸೇಜ್ ಬಂತು, ಕಾರು ಕಳಿಸಿದ್ರು. ನಾಳೆಯಿಂದ ಗರೀಬಿ ಹಟಾವೋ ನಿಮ್ಮದು, ಯು ಆರ್ ದ ಎಡಿಟರ್ ಆಫ್ ಗರೀಬಿ ಹಟಾವೋ ನೋಡ್ಕೋಬೇಕು ಅಂತೇಳಿ. ಗರೀಬಿ ಹಟಾವಾಗೆ ಕನೆಕ್ಟ್ ಆಗಿದ್ದು, ನಾಟ್ ಅಪಾಯಿಂಟೆಡ್. ಅಷ್ಟೊತ್ತಿಗೆ ಎಷ್ಟು ವರ್ಷ ಆಗಿದೆ ಜಯರಾಜ್ ಅವರು ಪತ್ರಿಕೆ ನಡೆಸಿ? ಜಯರಾಜ್ ಪತ್ರಿಕೆ ನಡೆಸಿ ಜೈಲಿಗೆ ಹೋಗ್ಬಿಟ್ರು, ಗೋಪಿ ಕೇಸಲ್ಲಿ ಅಂಥೇಳಿ. ಇವಾಗ ಗೋಪಿ ಅಂಥೇಳಿ ಆತನ ತಿಗಳರು ಪೇಟೆಯಲ್ಲೇ ಇದ್ದಿದ್ದು. ಒಂದೇ ಗರಡಿಯಲ್ಲೇ ಇದು ಮಾಡ್ತಾಯಿದ್ದೆ, ಎಕ್ಸಸೈಸ್ ಮಾಡ್ತಾಯಿದ್ದವರು. ಏನೋ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯ ಬಂದು ಅಟ್ಯಾಕ್ ಆಗಿಬಿಡುತ್ತೆ. ಕೋರ್ಟ್ ಹಾಲ್ನಲ್ಲಿ ಇವನು ಗೋಪಿ ಏನು ಮಾಡ್ತಾನೆ, ಕಂಪ್ಲೇಂಟ್ ಕೊಟ್ಬಿಡ್ತಾನೆ ಜಯರಾಜ್ ಮೇಲೆ. ಜಯರಾಜನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಇಲ್ಲ ಬೆಂಗಳೂರು ಸೆಂಟ್ರಲ್ ಹಳೆ ಜೈಲಿನಲ್ಲೇ ಇಟ್ಟಿರ್ತಾರೆ. ಆ ಕೋರ್ಟು ಎಂಕ್ವೈರಿ ದಿವಸ ಇಬ್ಬರು ಹೋಗಬೇಕಾಗುತ್ತೆ ಅಲ್ಲಿಗೆ. ಅಲ್ಲಿ ಜಡ್ಜ್ ಮುಂದೆನೇ, ಕೋರ್ಟ್ ಹಾಲ್ನಲ್ಲೇ ಗೋಪಿಗೆ ಮೇಲೆ ಅಟ್ಯಾಕ್ ಮಾಡ್ತಾನೆ ಜಯರಾಜ್ ವಿತ್ ವೆಪನ್ನು. ಜಡ್ಜ್ ಮುಂದೆನೇ ಅದು ಅವಾಗೈತ ರೆಕಾರ್ಡ್ ಆಗಿಬಿಡ್ತಾನೆ ಜಯರಾಜು. ಅದರ ಮೇಲೆ ಪನಿಷ್ಮೆಂಟ್ ಆಗುತ್ತೆ, ಮೈಸೂರು ಜೈಲಿಗೆ ಕಳಿಸ್ತಾರೆ. ಆವಾಗಿಂದ ಜಯರಾಜಲ್ಲಿ ಮೈಸೂರು ಜೈಲಿನಲ್ಲಿ ನನ್ನ ಪವರ್ ನೋಡಿ, ಇದು ಅಬೌಟ್ 82, 83 ಲೆಕ್ಕ ಹಾಕಿ ಎಷ್ಟು 35 ಇಯರ್ಸ್. ನನಗೆ ಈಗಲೇ 78 ನನಗೆ. ಅವನು ಅಷ್ಟೇ ಒಂದೇ ಮಾತು ಹೇಳಿದ್ದು, ಶ್ರೀಧರ್ ನಿಮ್ಗೆ ಏನು ಬೇಕು ನಾನು ಕೊಡ್ತೀನಿ, ನೋ ಪೇಮೆಂಟ್ ಬಗ್ಗೆ ಏನೂ ಮಾತೇ ಇಲ್ಲ. ನಾಳೆ ಬೆಳಿಗ್ಗೆ ನಾವು ಆಫೀಸಿಗೆ ಬರಬೇಕು, ಆಫೀಸ್ಗೆ ಹೋದರೆ ಏನು ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಇಲ್ಲ ಸರ್ ನಾನು ವರ್ಕ್ ಮಾಡಲ್ಲ ಅಂತ. ಯಾಕೆ? ನಾನು ಎಲ್ಲೂ ಕೂಡ ಸ್ಟಾಫ್ ಆಗಿ ವರ್ಕ್ ಮಾಡಲ್ಲ, ಪೇಮೆಂಟ್ಗೆ ವರ್ಕ್ ಮಾಡಲ್ಲ, ಫ್ರೆಂಡ್ಶಿಪ್ಪಿಗೆ ವರ್ಕ್ ಮಾಡ್ತೀನಿ. ನನಗೆ ಜರ್ನಲಿಸಮ್ ಇಷ್ಟ, ಜರ್ನಲಿಸಮ್ ಪ್ರಕಾರ ಮಾಡ್ತೀನಿ. ಬಟ್ ನನಗೆ ಫ್ರೀಡಮ್ ಕೊಡಬೇಕು, ಅದರಲ್ಲಿ ಯಾರೂ ಇಂಟರ್ಫಿಯರ್ ಆಗಬಾರ್ದು. ಎಸ್, ನಿಮಗೆ ಫುಲ್ ಫ್ರೀ ಬಿಡ್ತೇನೆ, ಬಟ್ ನಾನು ಹೇಳಿದ್ದು ಸ್ವಲ್ಪ ಕೇಳಬೇಕು ನೀವು ಅಂತ. ಆಯಿತು ಸರ್ ಅಂತೇಳಿ ಆವತ್ತೇ 25,000 ರೂಪಾಯಿ ಕ್ಯಾಶ್ ಕೊಟ್ಟ ನನಗೆ. ಆವತ್ತಿನ ಕಾಲಕ್ಕೆ 25,000 ನನ್ನ ನೋಡೇ ಇರಲಿಲ್ಲ. ಎಲ್ಲಿ ಗಾಂಧಿನಗರ ಆಫೀಸಲ್ಲಿ ತರಿಸ್ಕೊಟ್ಟ. ಸ್ಯಾಮ್ಸನ್ ಅಂತ ಇದ್ದ ಜಯರಾಜ್ ಶಿಷ್ಯ, ಸ್ಯಾಮ್ಸನ್ ಕೊಟ್ಬಿಡು. ಅಷ್ಟೆಲ್ಲ ಮಾತಾಡಿ ಪ್ರಿಪೇರ್ ಆಗಿದ್ದಾರೆ. ಗರೀಬಿ ಹಟಾವೋ ನಡೆಸೋ ಅಷ್ಟು ಕೆಪ್ಯಾಸಿಟಿ, ನಾಲೆಡ್ಜು, ಕಾಮನ್ ಸೆನ್ಸು, ಲಾ ಮತ್ತು ಕಾಂಟ್ಯಾಕ್ಟ್ಸು ಇರೋ ಏಕೈಕ ವ್ಯಕ್ತಿ ಇವನೇ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಅಂತ ತೀರ್ಮಾನಕ್ಕೆ ಬಂದಿದ್ರು. ಅವರು ಜೈಲಿಗೆ ಹೋಗ್ತಾರಲ್ಲ, ಅವಾಗ ಸ್ಟಾಪ್ ಆಗಿತ್ತಾ ಗರೀಬಿ ಹಟಾವ? ಇಲ್ಲ, ನಾನೇ ನಡೆಸ್ತಾ ಇದ್ದೆ. ಸ್ಟಾಪ್ ಮಾಡಬೇಕು ಅಂತ ಯಾವ ಕೋರ್ಟು ಹೇಳಲಿಲ್ಲ. ಕೋರ್ಟ್ ಹೇಳಿದ್ರು ಮಾತ್ರ ಸ್ಟಾಪ್ ಮಾಡಬೇಕು. ಹಾಗೋ ಪೊಲೀಸ್ನವರು ನಿಲ್ಲಿಸು ಅಂತ ಹೇಳಿದ್ರು. ಇಲ್ಲ, ನಾನು ಮಾಡ್ತಾಯಿಲ್ಲ, ಶ್ರೀಧರ್ ಮಾಡ್ತಾ ಇರೋದು. ನೀನು ಅವ್ರು ನಾನು ಹೇಳೋಕ್ಕಾಗಲ್ಲ. ಅವ್ರು ನನ್ನ ಹತ್ರನೇ ಬಂದರು. ಐ ಕೆನಾಟ್ ಸ್ಟಾಪ್, ಕೋರ್ಟಿಂದ ಆರ್ಡ್ರ್ ತೊಗೊಂಬನ್ನಿ. ಇಲ್ಲ ಕಮಿಷನರ್ ಸಾಹೇಬ್ರು
ಕಮಿಷನರ್ ಸಾಹೇಬ್ರಲ್ಲ, ನಿಮ್ಮ ಡಿ ಜಿ ಸಾಹೇಬ್ರಲ್ಲ, ಐ ಜಿ ಪಿ ಏನೇ ಹೇಳಿ, ನಾನು ಕೇರ್ ಮಾಡಲ್ಲ. ಹೋಮ್ ಮಿನಿಸ್ಟ್ರೇ ಹೇಳಿ, ಜಾಲಪ್ಪ ಹೋಮ್ ಮಿನಿಸ್ಟರ್ ಅವಾಗ, ನಾನು ಸ್ಟಾಪ್ ಮಾಡಲ್ಲ. ಶೀ ಈಸ್ ಮೈ ಬಾಸ್. ಯಾರು ಜಯರಾಜ್ ಹೇಳಿದೆ, ಅವನು ನನಗೆ ಪೇಮೆಂಟ್ ಕೊಡ್ತಾರೆ. ಪೇಮೆಂಟ್ ಅಂತ ಹೇಳಿದ್ರೆ ನಾಟ್ ಆ್ಯಸ್ ಎ ಸಂಬಳ ಅಂತಲ್ಲ, ಇಷ್ಟ ಬಂದಷ್ಟು ನನಗೆ ಕ್ಯಾಶ್ ಕೊಡ್ತಾ ಇರೋದು. ನಾನು ಸ್ಟಾಪ್ ಮಾಡಲ್ಲ. ಈ ಒಂದು ಡೇರ್ ಆ್ಯಂಡ್ ಡೆವಿಲ್ನೆಸ್ ನೋಡಿಕೊಂಡು ಈ ಪರ್ಸ್ನಾಲಿಟಿಗೆ ಇಷ್ಟು ಮಾತಾಡ್ತಾನಲ್ಲ ಮನುಷ್ಯ ಅಂತ ಹೇಳಿ ಪತ್ರಿಕೆಯನ್ನು ನಡೆಸ್ಕೊಂಡು ಹೋದರೆ, ಪತ್ರಿಕೆ ಒಂದೆರಡು ಕಾಪಿ ಕೊಡ್ತೀನಿ ನಿಮಗೆ. ನೋಡಿದ್ದೀರಾ ನೀವು? ಇಲ್ಲ, ಗರೀಬಿ ಹಟಾವ್ ಗರೀಬಿ ಹಟಾವ್ ನೋಡೇ ಇಲ್ಲ. ನೋಡೇ ಇಲ್ಲ. ಎಲ್ಲಿತ್ತು ಸರ್ ಫಸ್ಟ್ ಆಫೀಸು ಗರೀಬಿ ಹಟಾವದು? ಗರೀಬಿ ಹಟಾವು ಎಷ್ಟು ವರ್ಷದ ಈ ಆತ ರೌಡಿನ ನೋಟೆಡ್ ಆಗೋದಕ್ಕಿಂತ ಮುಂಚೆ ಇದು 2 ಚಾಪ್ಟರ್ ಬರುತ್ತೆ ಜಯರಾಜು. ಫಸ್ಟ್ ಚಾಪ್ಟರು ಒಂದು ಹಳೇ ಬೆಂಗಳೂರಿಗೆ ಸೀಮಿತವಾಗಿ ಒಂದು ರೌಡಿಸಮ್, ಅದು ಬರೀ ಮಾರ್ವಾಡಿಗಳನ್ನ ಹೆದರಿಸ್ಕೊಂಡು. ಆಗಿನ ಕಾಲಕ್ಕೆ ಮಾರ್ವಾಡಿಗಳು ಏನು ಮಾಡ್ತಾಯಿದ್ರು, ಈ ಹೆಣ್ಮಕ್ಳು ತಾಳಿ ಎಲ್ಲ ಆಡ ಇಟ್ಕೊಂಡ್ಬಿಡೋರು. ಒಂದು ಗಿರ್ವಿ ಪ್ಲೆಡ್ಜಿಂಗ್ ಅಂತೀವಲ್ಲ, ಪಾನ್ ಬ್ರೋಕರ್ಸ್ ಪ್ಲೇಸ್ ಮಾಡ್ಕೊ. ಆಮೇಲೆ ಮನೆಯಲ್ಲಿ ಪಾತ್ರೆ ಗೆತ್ರೆ, ಹಿತ್ತಾಳೆ ಪಾತ್ರೆ. ಅಂದಾಜು ಎಷ್ಟನೇ ವರ್ಷ ಸರ್? ಅದು 70s ಎಂಡಿಂಗು. ಆಗ ದೇವರಾಜ ಕಾಲ. ಎಮ್ ಡಿ ನಟರಾಜು ದರ್ಬಾರು. ಎಮ್ ಡಿ ನಟರಾಜ್ಗೆ ಜಯರಾಜ್ ಆತ್ಮೀಯ. ಎಂ ಡಿ ನಟರಾಜು ದೇವರಾಜ ಮಗಳ ಗಂಡ. ದರ್ಬಾರ್ ಅಂದ್ರೆ ಯಾವ ರೀತಿ ದರ್ಬಾರ್ ಮಾಡ್ತಿದ್ರು? ದರ್ಬಾರು ಅಂದರೆ ಚೀಫ್ ಮಿನಿಸ್ಟರ್ ಅಳಿಯ ನಾನು. ಈಗ ಪ್ರಿಯಾಂಕರ್ಗೆ ಎಲ್ಲದಕ್ಕೂ ಎಂಟ್ರ್ ಆಗಲ್ವಾ? ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಅಪ್ಪ ಅಂತ, ಹಾಗೆ ಅವನಿಗೆ ಸಂಬಂಧನೇ ಇರಲ್ಲ. ಅದು ಎಕ್ಸಾಂಪಲ್ ಹೇಳ್ತಾ ಇರೋದು. ಪ್ರಿಯಾಂಕರ್ಗೆ ಇಸ್ ಮೈ ಗುಡ್ ಫ್ರೆಂಡ್, ನಂಗೆ ಚೆನ್ನಾಗಿ ಗೊತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಅಳಿಯ ರಾಧಾಕೃಷ್ಣ ನನಗೆ ಗೊತ್ತು. ಇದು ಇದೆ ಫ್ಯಾಕ್ಟ್ ಹೇಳ್ತೀನಿ. ಈ ಪ್ರಿಯಾಂಕರ್ಗೆ ಯಾಕೆ ಬರಬೇಕು? ಎಲ್ಲದಕ್ಕೂ ಬರ್ತಾರಲ್ಲ ಅವನು. ನಾಟ್ ವೇ ಈಸ್ ಜಮೀರು ಯಾಕೆ ಎಲ್ಲದಕ್ಕೂ ಎಂಟ್ರ್ ಆಗ್ತಾನೆ? ಅವ್ರ ಕಮ್ಯುನಿಟಿಗೆಲ್ಲ ಯಾಕೆ ಎಂಟ್ರ್ ಆಗಬೇಕು? ಹಾಗೆ ಈಗೆಲ್ಲ ಇನ್ನು 25 ಜನ ಇದ್ದಾರೆ ಎಂಟ್ರ್ ಆಗೋರು. ಜಾರಕಿಹೊಳಿ ಮಕ್ಕಳು ಎಂಟ್ರ್ ಆಗ್ತಾರೆ, ಈ ಜಮೀರು ಎಂಟ್ರ್ ಆಗ್ತಾನೆ, ಇನ್ನೊಬ್ಬನು ಪ್ರಿಯಾಂಕನ ಎಂಟ್ರಿ ಆಗ್ತಾನೆ, ಮಹದೇವಪ್ಪನ ಮಕ್ಕಳು ಎಂಟ್ರ್ ಆಗ್ತಾರೆ, ಎಲ್ಲ ಕಡೆ ಎಂಟ್ರ್ ಆಗ್ತಾರೆ. ಪ್ರದೀಪ್ ಈಶ್ವರ ಬೇಡ ಎಂಟ್ರ್ ಆಗ್ತಾನೆ. ಅವನು ನಮ್ಮ ಚಿಕ್ಕಬಳ್ಳಾಪುರ ಲೇಟ್ 70s. ಅಲ್ಲಿಂದ ಇಲ್ಲಿಗೆ ಶುರು ಆಗುತ್ತೆ. ಆವಾಗ ಎಮ್ ಡಿ ನಟರಾಜ್ ದರ್ಬಾರ್ ನಡೀತಾ ಇರುತ್ತೆ. ಆವಾಗ ಪೇಪರ್ ಇದಾಗುತ್ತೆ, ಪೇಪರ್ ಕೊಡ್ತೀನಿ, ಆಮೇಲೆ ಮರ್ತೋಗುತ್ತೆ. ನನಗೆ ಇದೇ ಒಂದು ಎನರ್ಜಿ. ರೈಟಿಂಗ್, ಸ್ಪೀಕಿಂಗ್, ಯೂಶುವಲ್ ಆಗಿ ಮಾತಾಡ್ಕೊಂಡು ಅದರಲ್ಲೇನು ಥ್ರಿಲ್ಲಿಂಗ್ ಅನ್ಸಲ್ಲ. ಇನ್ಸಿಡೆಂಟ್ಸಿಗೆ ತಕ್ಕನಾಗೆ ಇನ್ಸಿಡೆಂಟ್ ಇರಬೇಕು, ಫ್ಯಾಕ್ಟ್ ಇರಬೇಕು, ಆ ಮಾತಲ್ಲೂ ಪ್ರಾಮಾಣಿಕತೆ ಇರಬೇಕು. ಇಷ್ಟವರೆಗೂ ನಾನು ಹೇಳ್ಕೊಂಡೆ, ಬಟ್ ನಾನು ಫ್ಯಾಕ್ಟ್ ಹೇಳ್ಕೊಂಡಿದ್ದೀನಿ. ನಾನು ದೊಡ್ಡವನು, ದೊಡ್ಡ ರೌಡಿ ಅದೆಲ್ಲ ಎಲ್ಲೂ ಹೇಳ್ಕೊಂಡಿಲ್ಲ. ನೀವು ರೌಡಿನ ಸರ್? ನೀವೇ ಹೇಳ್ತೀರಲ್ಲ ಎಮ್ ಡಿ ಗರೀಬಿ ಹಟಾವ್ ಜಯರಾಜ್ ಅಂತ. ಅಲ್ಲ, ಅವ್ರದ್ದೇ ಜಯರಾಜ್ ಸರ್ಗೆ ಹೇಳಿದ್ದು. ನೀವ್ ಹೇಳ್ತಾ ಇದ್ರಲ್ಲ ನಿಮ್ಗೆ ಅಂತ.